ಓಕೆ ಹಿರಿ ಹೇಳ್ತಿದ್ದೀವಿ ಅಖಂಡ ಭಾರತ ವೃಕ್ಷ ರಕ್ಷಾ ಟೀಮು ಹಿರಿ ಅದನ್ನೇ ಹೇಳ್ತಾ ಇದೀವಿ. ಅಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ. ನಾವು ಸೇವ್ ಟ್ರೀ ಆಕ್ಟು BBMP ಸರ್ಕಿಲ್ ನಾವು ವೃಕ್ಷ ರಕ್ಷಕರು NGOs ಅಖಂಡ ಭಾರತ ವೃಕ್ಷ ರಕ್ಷಾ ಹುಡ್ಕೋರಿ. ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಹೇಳ್ತಾ ಇರೋದು. ಹಾಂ ಕರೆಸಿ ಫಸ್ಟ್ ಒಳ್ಳೆ ಕೆಲಸ ಮಾಡ್ತಾ ಕರೆಸಿ. ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ. ನೀವು ನನಗೆ ನಮ್ಮ ಹುಡುಗನ್ನ ಆ ರೀತಿ ನೀವು ದಂಡಿಸೋ ಹಾಗೆ ಇಲ್ಲ. ಯಾರನ್ನೂ ದಂಡಿಸ್ತಾ ಇಲ್ಲ. ನೀವು ದೊಡ್ಡವ್ರು ಬರ್ತೀರಿ ಮೇಲೆ ನೀವು ಮಾತಾಡಿ ಅವ್ರು ಮಾತಾಡ್ತಾರೆ. ಅದೇ ಹೇಳಿದ್ ನಾನು ಇಲ್ಲೇ ಕೂತ್ಕೊತೀನಿ ಕೇಸ್ ಅವರು ತೆಗಿಸ್ತಾರೆ ತಗಿಸ್ತೀವಿ. ಇಲ್ಲ ನಾವೇ ತೆಗಿತೀವಿ. ನಮಗೆ ಶಕ್ತಿ ಮೇರಾ ಜಾಡೆ ಮೇರಾ ಜಾಡೆ. ಈಗ 10 ನಿಮಿಷ ಅಲ್ವಾ ತೆಗೀರಿ. 10 ನಿಮಿಷ ಆಗಕ್ಕೆ ಏನು ದೊಡ್ಡ ಸಮಯನೇ ಇಲ್ಲ. 1 ನಿಮಿಷ ಆಗಿದೆ ಈಗ ಇನ್ನು 9 ನಿಮಿಷ ಆಗ್ತದೆ. ನೋಡಿ BBMP ಕಂಪ್ಲೇಂಟ್ ಮಾಡಬೇಕು. ಅವರು ಸರ್ ಇಷ್ಟ ಆಗಕ್ಕೆ ID ಕಾರ್ಡ್ ಕೇಳ್ತಾರೆ. ನೀನ್ ಯಾರಂತ ಕೇಳ್ತಾರೆ ಮರ ಕಾಪಾಡೋದು. ನಾವು ಅವಾಗಲೇ ಅದಕ್ಕೆ ತಾನೇ ಮಾಡಿದ್ದು. ಒಪ್ಕೊಂಡ್ರೆ 10 ನಿಮಿಷ ಅಂದಿದ್ರೆ ನಾವು ಸಮಸ್ಯೆನೇ ಇದ್ದಿಲ್ಲ. ID ಕಾರ್ಡ್ ಕೇಳೋದು. ID ಕಾರ್ಡ್ ಬೇಕಾ ಮರ ಕಾಪಾಡಕ್ಕೆ? ಅತ್ಯಾಚಾರ ಆಗ್ತಿರುತ್ತೆ ತಡಿಬೇಕಾ? ನಾನು ID ಕಾರ್ಡ್ ಕೇಳ ಮರಕ್ಕಾಗಿರೋದು. ನಮಸ್ತೆ ಗೆಳೆಯರೆ. ಇಲ್ಲಿ ಒಂದು ಘಟನೆ ನಡೀತು ನೋಡಿ. ಇಂಥ ಮಳೆಗಳನ್ನೆಲ್ಲ ಕಟ್ಟಿ ಮರಕ್ಕೆ ಟಾರ್ಚರ್ ಮಾಡಿದ್ರು. ತೆಗೀರಿ ಅಂದ್ರೆ ಹೊಡಿಯೋಕ್ ಬಂದ್ಬಿಟ್ರು. ಫಿಮೇಲ್ ಅಬ್ಯೂಸ್ ಮಾಡಿದ್ರು ಅಂತ ಬ್ಲೇಮ್ ಹಾಕಿದ್ರು. ಈ ರೋಡಲ್ಲಿ ಸೆಂಟ್ರಲ್ ಬೋರ್ಡ್ ಹಾಕೊಂಡಿದ್ದಾರೆ. ಪೂರಾ ಕರ್ನಾಟಕ ಇವ್ರದ್ದು ಅನ್ನೋ ತರ ಮಾತಾಡ್ತಾ ಇದಾರೆ. ಯಾರು ಈ ರೀತಿ ಹಠ ಮಾಡಿಲ್ಲ. ನಾವು ಪೊಲೀಸ್ ನ ರಿಕ್ವೆಸ್ಟ್ ಮಾಡಿ ಕರೆದ ಮೇಲೂ ಇವ್ರ ಹಠ ಸುಳ್ಳು. 10 ನಿಮಿಷ ಆಗತ್ತೆ 20 ನಿಮಿಷ ಆಗತ್ತೆ ಅಂತ ಹೇಳ್ತಾ ಇವರು ದರ್ಬಾರ್ ಮಾಡ್ತಾ ಇದಾರೆ ನಮ್ಮ ಕರ್ನಾಟಕದಲ್ಲಿ ಬಂದು. ನಮ್ಮ ಟ್ರೀ ಇದು, ನಮ್ಮ ಟ್ರೀ ಅಂತ ಹೇಳ್ತಾ ಇದೀನಿ. ನಮ್ಮ ಕರ್ನಾಟಕದ ಮರ. ನಮಗೆ ಕೊರೋನಾ ಬರಬಾರ್ದು ಅಂತ ನಾವು ಮರ ಕಾಪಾಡ್ತಾ ಇದೀವಿ. ಈ ಟೈಮಲ್ಲಿ ನಮ್ಮ ಪೊಲೀಸ್ ಮಿತ್ರರು ಬಂದ್ರು. ಅವ್ರ ಮಾತು ಕೇಳಕ್ ತಯಾರಿಲ್ಲ. ಹೇಳಿ ಸರ್, ಕೇಳಿದ್ರ ನಿಮ್ ಮಾತು ಹೇಳಿ ಸರ್. 10 ನಿಮಿಷ ಕೊಟ್ಟು ಯಲಹಂಕ ಅಂತ ಹೇಳ್ತಾರೆ. ಯಲಹಂಕದಿಂದ 10 ನಿಮಿಷ ಆಗುತ್ತೆ ಸರ್. ನೀವ್ ಯಾಕೆ ಸರ್ ಹಿಂಗೆ ನೀವು ನ್ಯೂಟ್ರಲ್ ಆಗಿದ್ದೀರಿ? ಇದು ತಪ್ಪಾ ಅಲ್ವಾ ಸರ್? ಇದು ಮಾಡಿರೋದು ತಪ್ಪಾ ಅಲ್ವಾ ಹೇಳಿ ಸರ್ ನೀವು ಮಾಡಿರೋದು. ಅದನ್ನ ಅವರು ಉಲ್ಟಾ ಚೋರ್ ಕೊತ್ವಾಲ್ಕೊ ಮಾರ ಅಂತ ಅವರು ನಮಗೆ ಬೈತಾ ಇಲ್ವಾ ಸರ್? ಅವರು ಹೋಗ್ಲಿ. ಇಂಥ ಮಳೆಗಳು ಹಾಕಿದ್ರೆ ಕ್ಯಾನ್ಸರ್ ಬರಲ್ವಾ ಸರ್ ಮರಕ್ಕೆ? ನೋಡಿ ಆಲ್ರೆಡಿ ಕರೋಷನ್ ನೋಡಿ ಸರ್, ಕರೋಷನ್. ಇಂಥ ಮಳೆಗಳು ಹಾಕಿದ್ರೆ ಕ್ಯಾನ್ಸರ್ ಬರಲ್ಲ. ಇಂಥ ಮರ ಕಳ್ಕೊಂಡ್ರೆ ಇಷ್ಟು ದಷ್ಟಪುಷ್ಟವಾದ ಪಾತಿ ಕೂಡ ಮುಚ್ಚಿಬಿಟ್ಟಿದ್ದಾರೆ ಸರ್ ಇವರು. ದೇಖೋ ಈ ರೀತಿ ಆಕ್ರಮಿಸ್ಕೊಂಡು ಜೋರು ಜಬರ್ದಸ್ತ್ ಮಾಡ್ಕೊಂಡು ಇನ್ನೇನ್ ಸರ್ ರಿಕ್ವೆಸ್ಟ್ ಯಾಕೆ ಸರ್ ಅವ್ರು ಮಾಡ್ತೀರಿ? ಅವ್ರು ತೆಗಿಸ್ಬೇಕದ. ನೋಡಿ ಅಲ್ಲಿ ಪೊಲೀಸ್ ಗಾಡಿ ನಿಂತಿದೆ ಅಂದ್ರೆ ರೋಡಲ್ಲಿ ರೋಡಲ್ಲಿ ನಿಂತಿದೆ. ಆ ಗಾಡಿಗೆ ಎದುರುಗಡೆ ಬೋರ್ಡ್ ಹಾಕಿದ್ದಾರೆ ನೋಡಿ. ಬೋರ್ಡ್ ತೆಗೆ ಕೇಳಿ ನೋಡಿ. ಪೊಲೀಸ್ ಗಾಡಿ ರೋಡಲ್ಲಿ ನಿಂತಿದೆ. ರೋಡ್ಗೆ ಎದುರುಗಡೆ ಬೋರ್ಡ್ ಹಾಕಿದ್ದಾರೆ. ಇದು ನ್ಯಾಯನಂತೆ. ಇನ್ನು ಸ್ವಲ್ಪ ದಿನ ಸೆಂಟರ್ ಆಫ್ ದ ರೋಡ್ ಹಾಕಿದ್ರೆ ಆಗ ಓಕೆ ಸರ್. ರೋಡಲ್ಲಿ ಹಾಕಿದ್ ಸರಿನಾ ಹೇಳಿ ಸರ್? ರೋಡಲ್ಲಿ ಹಾಕಿರೋ ಸರಿನಾ ಹೇಳಿ ಸರ್? ಇದು ನಮ್ದು ಎಲೆಕ್ಟ್ರಿಷಿಯನ್ ಅವರು ನನಗೆ ನೋಡಿ ನನ್ನ ಫೇವರ್. ನನಗೆ ಸೇಟು ಫೇವರ್ ಅಲ್ಲ, ನಟೇಶ್ ಅವರು ಫೇವರ್ ಇಲ್ಲ ಸರ್. ನಿಮ್ಗೆ ನಾವು ರಿಕ್ವೆಸ್ಟ್ ಅಲ್ಲ ರೀ ಸ್ವಾಮಿ, ರಿಕ್ವೆಸ್ಟ್ ಅಂದ್ರೆ ನೀವಲ್ವಾ 10 ನಿಮಿಷ 15 ನಿಮಿಷ ಟೈಮ್ ತಗೊಂಡ್ರಿ. ನಾವು ಅವ್ರಿಗೂ ಹೇಳಿದ್ರಿ ಹಾಫ್ ಅನ್ ಅವರ್ ಮೇಲಾಯ್ತು. ಬೋರ್ಡ್ ತೆಗಿಬೇಕು ಸರ್. ರೋಡಲ್ಲಿ ಇದೆ ಬೋರ್ಡ್ ಅದು. ಹಾ ನಾಳೆ ಯಾರಾದ್ರು ಹುಡುಗನಿಗೆ ಶಾಕ್ ಬಂದ್ರೆ, ನಾಳೆ ಯಾರಾದ್ರು ಮಳೆ ಬಂದು ಹುಡುಗನಿಗೆ ಶಾಕ್ ಬಂದ್ರೆ, ವಯಸ್ಸಾದವ್ರಿಗೆ ಬಂದ್ರೆ ಶಾಕ್ ಬಂದ್ರೆ ನೀವು ಒಬ್ರು ಹಾಸ್ಪಿಟ್ಲ್ಗೆ ಹೋಗ್ಬಾರ್ದು. ಇಲ್ಲಿ ಬಂದವರೆಲ್ಲ ಹೋದ್ರೆ ಮರಗಳು ಸುತ್ತೋಗಿದೆ.
ಅವ್ರು ಹೇಳ್ತಾರೆ ಈ ಘಟನೆಯಿಂದ ಅವರಿಗೆ ಪಾಪ್ಯುಲಾರಿಟಿ ಸಿಗತ್ತಂತೆ, ಬಿಸ್ನೆಸ್ ಆಗತ್ತಂತೆ. ಈ ರೀತಿ ಮಾಡೋದ್ರಿಂದ ಏನ್ ಬಿಸ್ನೆಸ್ ಆಗತ್ತೆ? ಕಡೆಗೆ ನಾವೇ ತೆಗಿಸ್ತಾ ಇದೀವಿ. ಆಕ್ಚುಲಿ ಅದನ್ನು ಆ ಲೈಟ್ ಹಾಕೋಂಗಿಲ್ಲ, ಅದು ಮರಕ್ಕೆ. ಹೂ ಹ್ಯಾಸ್ ಡನ್ ಇಟ್ ದಟ್ ಲೈಟ್? ಅದೇ ತೆಗಿತಾ ಇದೀವಿ, ಆ ಲೈಟ್ ತೆಗಿತೀವಿ. ನೋಡಿ ಹೆಂಗ್ ಮಾಡ್ತಾರೆ ಸರ್. ನನಗ್ ಗೊತ್ತಿಲ್ಲ, ಇವತ್ತು ನಾನು ಇಲ್ಲೇ ಧರಣಿ ಕುತ್ಕೋದೆ. ನೀವು 10 ಮಿನಿಟ್ಸ್ ಅಂದ್ರೆ ಒಪ್ಕೊಂಡಿದ್ದೀರಿ, ಅವ್ರು ಹಾಫ್ ಅನ್ ಅವರ್ ಆದ್ರೂ ಬಂದಿಲ್ಲ. ನನಗೆ मरद क्लियर वीडियो मेरे को वो लाइट भी निकालने का है, बोर्ड अभी निकालो बोर्ड रोड में अभी निकालो, ये निकल जाएगा सर. ಈ ಬೋರ್ಡ್ ತೆಗಿಸಿ ಸರ್ ನೀವು. ಇಲ್ಲ ನಾವ್ ಯಾಕೆ ಸರ್ ಕರಿಬೇಕು ನಿಮ್ಮನ್ನ? 112 ಇಂದ ನ್ಯಾಷನಲ್ ಲಾಸ್. ಒಬ್ರಿಗೆ ಅವ್ರ ಕಂಪ್ಲೇಂಟ್ ಬಂದರೆ ಒಬ್ರಿಗೆ ನಾವು ಅವ್ರಿಗೆ 112 ಮಾಡಿದ್ದಾರೆ, ಇವ್ರಿಗೆ 112 ಮಾಡಿದ್ದಾರೆ. ಬೋರ್ಡ್ ತೆಗ್ಬಿಡಿ. ಎಲೆಕ್ಟ್ರಿಷಿಯನ್ ಅವ್ನು ಬಂದ್ಬಿಟ್ಟು ಸಾಯಂಕಾಲ ತೆಗ್ಬಿಟ್ಟು ಕೊಡ್ತಾನೆ, ನಿಮಗೆ ವಿಡಿಯೋ ಬರ್ತದೆ. ಓಕೆನಾ? ತೆಗಿರಿ. ಹಾ, ಮತ್ತೆ ಬೋರ್ಡ್ ಇಲ್ಲಿ ಕಾಣಬಾರ್ದು. ಇವಾಗ ಏನ್ ಮಾಡೋದು? ಅದೇ ರೋಡಲ್ಲಿ ಹೋಗೋ ಮಕ್ಕಳಿಗೆ ಆದ್ರೆ ಅವ್ರ ಗತಿ ಏನ್ರಿ? ವೈರ್ ಕಟ್ ಮಾಡಿ ತೆಗಿಯೋದು. ಶಾರ್ಟ್ ಸರ್ಕ್ಯೂಟ್ ಮಕ್ಕಳಿಗಾದ್ರೆ ಯಾರ ಗತಿ? ಮುದುಕರಿಗಾದ್ರೆ ಯಾರ ಗತಿ? ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್, ವುಡ್ ಅಲ್ಲಿ ಶಾಕ್ ಬರಲ್ಲ ಆಯ್ತಾ? ಇವಾಗ ಲೈವ್ ವೈರ್ ಇದೆ. ವುಡ್ ಅಲ್ಲಿ ಶಾಕ್ ಬರಲ್ಲ ಸರ್. वेट ट्री बारिश में आ जाता है, कॉमन सेंस है वो. बारिश में आ जाता है. ನಾನು ಅದರಲ್ಲಿ ಆರ್ಗ್ಯೂ ಮಾಡಲ್ಲ. ನಾನು ಹುಟ್ಟಿರೋದ್ರಿಂದ ನಾನು ಸೈನ್ಸ್ ಓದ್ತಿದ್ದೀನಿ. ನಮ್ಮ ಕರ್ನಾಟಕದ ಮರವನ್ನ ನೀವು ಹಾನಿ ಮಾಡೋಂಗಿಲ್ಲ. ಸಿಂಪಲ್ ಬರ್ತಾ ಇದ್ದಾರೆ, ಎಲೆಕ್ಟ್ರಿಷಿಯನ್ ಬರ್ತಾ ಇದ್ದಾರೆ. ಏನಿದು? ಇದು ನಾನು ಅವ್ರ ಭಾಷೆಯಲ್ಲಿ ಹೇಳ್ತೀನಿ. ಅಲ್ಲ, ನಿಮ್ಮ ವಾದ ಅಂತೇಳಿ ವುಡ್ಡಲ್ ಕರೆಕ್ಟ್ ಬರಲ್ವಾ? ವುಡ್ ಕ್ಯಾನ್ಸರ್ ಬರ್ತದೆ. ಕೊಡ್ತಿದ್ಯಲ್ಲ, ನಾವು ಇದು ಕೊಡಿದ್ರೆ ಎಷ್ಟೊತ್ತಿರಬಲ್ಲೆ? ಓಕೆ, ये देखो टार्चर, टार्चर. ನಾನು ಹೇಳ್ತಾ ಇರೋದು ये टार्चर देखो. ये रॉड देखो सर, टार्चर. नहीं, आई एम टेलिंग वी आर प्रोटेक्टिंग ऑल दीस थिंग्स. यस, एवरीथिंग. रॉड नहीं है यार, पागल से बात मत करो. रॉड नहीं, जाट पर प्रोटेक्ट कर रहा है. मेरे रॉड नहीं, ये डाला है ना, ये निकालो पहला. आपका बिल्डर ही डाला, क्योंकि ये बिल्ड करने वाला इसको बार बेंडिंग के लिए डाला. मेरे को क्यों बोल रहे हो? नहीं, आपको नहीं बोला तो आपको बोल रहा है कॉमन सेंस. इट इज एजुकेशन फॉर यू. Correct, sir. Common sense is in wood you don't get electricity. In wood you don't get electricity. That also. अरे वुड नहीं है, ट्री जीवंत है. इलेक्ट्रिक शॉर्ट सर्किट से मर जाते हैं. तू कैसे? ಆಯ್ತು, ತೆಗ್ಸೋದು ಇಂಪಾರ್ಟೆಂಟ್. ಇಲ್ಲಾಂದ್ರೆ ನಿಮ್ಗೆ ಕನ್ಫರ್ಮ್ ಮಾಡ್ತೀವಿ. ಬೇರೆ ಮುಜೆ ಕನ್ಫರ್ಮ್ ಏನಿಲ್ಲ, ಅವ್ರ ಎಲೆಕ್ಟ್ರಿಷಿಯನ್ ಬರಕ್ಕೆ ಹೇಳಿ ತೆಗ್ಸಿ. ಅದೇ ಆ ಲೈವ್ ವೈರ್ನ ನಾನು ತೆಗಿಯಲ್ಲ. ನಿಮ್ಗೂ ನಾವು ಹೇಳ್ಬಿಡ್ತೀವಿ, ನಿಮ್ಗೆ ಕೇಳ್ಬಿಡಿ. ಅವ್ರು ಬರ್ತಾ ಇದ್ದಾರೆ ಸಾಯಂಕಾಲ, ತೆಗ್ಬಿಟ್ಟು ಕೊಡ್ತೀವಿ. ತೆಗ್ಸಿ. ನಂಬರ್ ಕೊಟ್ಟಿದ್ರೆ ಕ್ಲಿಯರ್ ಆಗಿ ವಿಡಿಯೋ ಕಂಪ್ಲೀಟ್ ಆಗುತ್ತೆ. हाँ वीडियो इल्ला आದ್ರೆ फॉरेस्ट डिपार्टमेंट से एफआईआर होएगा. वो भी मैं बोल रहा है, बाद में नहीं बोला मत बोलो. एफआईआर होएगा तो इट्स ए हेडेक फॉर यू. We have asked you time till evening. ओके. Okay, by evening it will be removed because the wires are running. Understand that. Please, sir. Okay? Evening he will send you the video. ತಕ್ಷಣ ಕಳಿಸಿ. I can बोलो sir. धीरज भाई कब तक आप आओगे? 7:30 ಆಯ್ತು, ಬಂದು ರಿಮೂವ್ ಮಾಡಮ್ಮ. ರಿಮೂವ್ ಮಾಡು, ಅದ್ರಲ್ಲಿ ಪವರ್ ಗೊತ್ತಾಗಲ್ಲ ಇವ್ರಿಗೆ ತೆಗಿಯೋಕ್ಕೆ. ನೀವೇ ಎಲೆಕ್ಟ್ರಿಷಿಯನ್ ಬರಬೇಕು ಅಂದ್ರು, ಬಂದು ರಿಮೂವ್ ಮಾಡಿ. ಓಕೆ, Thank you, sir. ಗೆಳೆಯರೆ, ಇವಾಗ ಕಡೆಗೂ ಅವರ ಅರಿವಾಯಿತು, ಅವ್ರಿಗೆ ತಪ್ಪಿನ ಅರಿವು. ಅಹಂಕಾರ ಮುರಿಬೇಕು. ನೀವು ಅಷ್ಟೇ, ದಯವಿಟ್ಟು ನಿಮ್ಮ ಸುತ್ತಮುತ್ತಲಿರೋ ಮರಗಳನ್ನು ಕಾಪಾಡಿ. ಮತ್ತೊಂದು ಕೊರೋನಾಗೆ ಎನ್ಕರೇಜ್ ಮಾಡಬೇಡಿ. ಇಂಥವ್ರಿಗೆ ತಾಳ ಹಾಕ್ಬೇಡಿ, ಭಯ ಬೀಳ್ಬೇಡಿ. 112 ಫೋನ್ ಮಾಡಿ, ಪೊಲೀಸ್ ಬರ್ತಾರೆ, ಪ್ರೊಟೆಕ್ಟ್ ಮಾಡ್ತಾರೆ. ಮಾಡದೇ ಇದ್ರೆ ಅದು ಅಧಿಕಾರಿಗಳಿಗೆ ತೊಂದರೆ. ಹೇಳ್ತಾ ಇದೀನಿ, ಇದು ಇಟ್ಸ್ ಎ ಗವರ್ನಮೆಂಟ್ ಇಶ್ಯೂ, ಇಟ್ ಈಸ್ ಎ ಪಬ್ಲಿಕ್ ಪ್ರಾಪರ್ಟಿ. ಮಾತಿದ್ರೆ ಹೆಣ್ಮಕ್ಳು ಸುಮ್ನೆ ಬಂದು ನಮ್ಮ ನೋಡಿದ್ರು ಅಂತಾರೆ. ನೀವು ಭಯ ಬೀಳ್ಬೇಡಿ.
ನೀವು ಮಾಡಿದ್ರೆ ಮಾತ್ರ ಪನಿಷ್ಮೆಂಟ್ ಆಗುತ್ತೆ. ಥ್ಯಾಂಕ್ ಯು. ಇಲ್ಲ ಸರ್, ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ. ಅಹೋರಾತ್ರ. ಸರ್ ಮರಕ್ಕೆ ಹಾಕ್ಬಾರ್ದು ತಾಯಿ, ಅವ್ರೇನೋ ಕೆಳಗೆ ಬಂದು ಮಾತಾಡ್ತೀವಿ ಅಂದ್ರು. ಸ್ನೇಹಿತರೆ ನೋಡಿ, ಇದು ಲೈಫ್ ಟೈಮ್ ಅಂತ ಲೈಫ್ ಟೈಮ್ ಅಂತ ಇಟ್ಕೊಂಡು ದಯವಿಟ್ಟು ಮರಕ್ಕೆ ಹಾಕ್ಬಿಡಿ. ಕರೋನಾ ಒಳಗಡೆಲ್ಲ ಒಂದು ತಂತಿಗಳೆಲ್ಲ ಸುತ್ತಿಬಿಟ್ಟು ಹೊರಕ್ಕೆ ನೇತಾಕಿದ್ರು, ಅದನ್ನ ರಿಮೂವ್ ಮಾಡಿದ್ದೀವಿ. ಹಾಸ್ಪಿಟಲ್ ಬಂದಿದ್ದಾರೆ ನೀವು ಬೇಜಾರು ಮಾಡ್ಕೊಳ್ಳಿ. ನನಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಬೇರೆಯವ್ರದ್ದು ತೋರಿಸಿ ನೀವೇ ಮಾತಾಡಿ ಬರ್ತೀನಿ ನೋಡಿ. ಅವ್ರದ್ದು ಪೊಲೀಸ್ ಕರೆದು ಖುಷಿ ಆಯ್ತು. ನಿಮ್ಮ ರೆಸ್ಪಾನ್ಸ್ ಖುಷಿ ಆಯ್ತು. ಅವ್ರು ನೋಡಿ ಜೋರ್ ಮಾಡಿದ್ರು, ಪೊಲೀಸ್ ಬಂದು ಪೊಲೀಸ್ ಆಯ್ತು, FIR ಆಯ್ತು. ಇಲ್ಲಿ ಮರ ಇತ್ತಲ್ಲ, ಮರ ಇತ್ತಲ್ಲ ಇಲ್ಲಿಗೆಲ್ಲ ರೀಸೆಂಟ್ ಸತ್ತೋಗಿರೋದು. ಆಯ್ತು ಮನೆಯ ಇದು ಟ್ರೀ ಡಾಕ್ಟರ್ಸ್ BBMP ಮರಗಳು ಸತ್ತಿರೋ ಬುಡಗಳನ್ನ ಬಂದು ನೀವು ಇಲ್ಲಿ ಮಣ್ಣಿನ ಪರೀಕ್ಷೆ ಮಾಡಬೇಕು. ಇದಕ್ಕೆ ಏನಾಗಿ ಸಾಯಿಸಿದ್ದಾರೆ, ಅನಾರೋಗ್ಯ ಬಂದಿತ್ತ ಅಥವಾ ಉದ್ದೇಶಪೂರ್ವಕವಾಗಿ ಪಾರ್ಕಿಂಗಿಗೆ ಮತ್ತೊಂದು ಮಗದೊಂದಿಗೆ ಸಾಯಿಸಿದಾರ, ಕೊಂದಿದಾರ, ಇವೆಲ್ಲ ತನಿಖೆ ಆಗಬೇಕು. ಸೌದಿಯಲ್ಲಿ ಈ ರೀತಿ ಕೊಂದ್ರೆ ಮರಣದಂಡನೆ. ಸೌದಿಯಲ್ಲಿ ಮರಣದಂಡನೆ ಈ ರೀತಿ ಕೊಂದ್ರೆ. ಇವೆಲ್ಲ ಮಾಡಿದ್ರೇನೆ ನಿಮಗೆ ಎಲ್ಲ ಬೆಳಕಿಗೆ ಬರೋದು. ಮರಗಳ ಮೇಲೆ ಅತಿ ಹೆಚ್ಚು ಕ್ರೌರ್ಯ ನಡೀತಾ ಇದೆ. ಇದು ನಿಲ್ಲಬೇಕು. ನಾವು ಬರೀ ಅವ್ರು ಹೇಳ್ತಾರೆ ತಂತಿ ಸುತ್ತಿದ್ದೀವಿ, ಮಳೆ ಹೊಡೆದಿಲ್ಲ, ಮಳೆ ಹೊಡೆದ್ರು ತಂತಿ ಸುತ್ತಿದ್ರು, ಮರಕ್ಕೆ ಹಾನಿನೇ. ಪ್ರತಿ ಈ ಸ್ಟ್ರೀಟಲ್ಲಿ ಲೊಕೇಶನ್ ಕಳಿಸ್ತಾ ಇದೀವಿ. ಈ ಸ್ಟ್ರೀಟಲ್ಲಿ ಪ್ರತಿಯೊಬ್ಬರು ಹಾಕಿದ್ದಾರೆ, ಲಾಯರ್ ಇಂದ ಹಿಡಿದು ಎಲ್ಲರಿಗೂ ನೀವು ತೆಗೆಸ್ಬಿಡ್ಬೇಕಿದ್ರು. ಇಲ್ಲೇ ಆಲ್ ಓವರ್ ಇಂಡಿಯಾ